ಎಲ್ಲರಿಗೂ ನಮಸ್ಕಾರ. ಸೊ ಇಲ್ಲಿ ಇವತ್ತು ನಿಮಗೆ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಬಗ್ಗೆ ನಾನು ಹೀನಾ ಕೌಸರ್, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್, ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಪಾಂಡವಪುರ, ಇಲ್ಲಿಂದ ಈ ಸೆಷನ್ನ ನಿಮಗೆ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಬಗ್ಗೆ ಈ ಕ್ಲಾಸ್ನ ಮಾಡ್ತಾ ಇದ್ದೀನಿ. ಸೊ ಆಸ್ ಪರ್ ಯೂನಿವರ್ಸಿಟಿ ಆಫ್ ಮೈಸೂರು ಸಿಲೆಬಸ್ 4th ಸೆಮಿಸ್ಟರ್ BBA ಮತ್ತು BCom ಅವರಿಗೆ ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್ ಅನ್ನೋ ಪೇಪರ್ ಇದೆ. ಸೊ ಅದರೊಳಗೆ ಅವ್ರಿಗೆ ಒಂದು ಚಾಪ್ಟರು ಮ್ಯಾಟ್ರಿಸಸ್ ಆ್ಯಂಡ್ ಡಿಟರ್ಮಿನೆಂಟ್ಸ್ ಬರುತ್ತೆ. ಸೊ ಈ ಟಾಪಿಕ್ ಅವ್ರಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಎಕ್ಸಾಮಿನೇಷನಲ್ಲೂ ಮಲ್ಟಿಪ್ಲಿಕೇಶನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಕೇಳ್ತಾರೆ. ಸೊ ಇಲ್ಲಿ ನಾನು ಮಲ್ಟಿಪ್ಲಿಕೇಶನ್ನ ಎರಡು ಮ್ಯಾಟ್ರಿಸಸ್ನ ನಾವು ಹೇಗೆ ಮಲ್ಟಿಪ್ಲೈ ಮಾಡ್ತೀವಿ ಅಂಥದ್ದನ್ನು ಇಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ ನಾವು ಯಾವುದೇ ಎರಡು ಮ್ಯಾಟ್ರಿಸಸ್ನ ಮಲ್ಟಿಪ್ಲೈ ಮಾಡಿದಾಗ ದ ಫಸ್ಟ್ ಥಿಂಗ್ ವಿ ಹ್ಯಾವ್ ಟು ರಿಮೆಂಬರ್ ಈಸ್ ಇಫ್ ವಿ ಹ್ಯಾವ್ ಟು ಮಲ್ಟಿಪ್ಲೈ ಟೂ ಮ್ಯಾಟ್ರಿಸಸ್, ದ ನಂಬರ್ ಆಫ್ ಕಾಲಮ್ಸ್ in the first matrix should be equal to the number of rows in the second matrix. That is the first condition that is applied. Rows ಮತ್ತೆ ಕಾಲಮ್ಸ್ ನ ನಾವು ಫಸ್ಟ್ ಮೊದಲನೇ ಹಂತದಲ್ಲಿ ಸ್ಟೆಪ್ 1 ಆಗಿ ನಾವು ಚೆಕ್ ಮಾಡ್ಕೋಬೇಕು. ಮೊದಲನೇ ಮ್ಯಾಟ್ರಿಕ್ಸ್ ಅಲ್ಲಿ ಎಷ್ಟು ಕಾಲಮ್ಸ್ ಇರುತ್ತೆ ಅಷ್ಟೇ ರೋಸ್ ಎರಡನೇ ಮ್ಯಾಟ್ರಿಕ್ಸ್ ಅಲ್ಲಿ ಇದ್ರೆ ಮಾತ್ರ ನಾವು ಅದನ್ನ ಮಲ್ಟಿಪ್ಲೈ ಮಾಡಕ್ ಸಾಧ್ಯ ಆಗುತ್ತೆ. ಸೊ ಇಲ್ಲಿ ನಾವೇನು ಇಲ್ಲಿ ಒಂದು ಪ್ರಾಬ್ಲಮ್ ನಾನು ಎಕ್ಸಾಂಪಲ್ ಆಗಿ ತಗೊಂಡು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಐ ಹ್ಯಾವ್ ಟೇಕನ್ ಒನ್ ಮ್ಯಾಟ್ರಿಕ್ಸ್ A with 3 rows and 2 columns and another matrix B with 2 rows and 3 columns. ಸೊ ಇದನ್ನ ನಾನು ಹಂತ ಹಂತವಾಗಿ ಸಾಲ್ವ್ ಮಾಡೋದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಇಲ್ಲಿ ಐ ಹ್ಯಾವ್ ರಿಟರ್ನ್ ದ ಸೊಲ್ಯೂಷನ್. ಸೊ ಇಲ್ಲಿ ಎಕ್ಸಾಂಪಲ್ ನಾವು ಸಾಲ್ವ್ ಮಾಡುವಾಗ ಈ R1, R2, R3 ಅಥವಾ C1, C2, C3 ನಾನು ಏನು ಬರ್ದಿದ್ದೀನಿ ಅದೆಲ್ಲ ಬರೆಯೋ ಅವಶ್ಯಕತೆ ಇರೋದಿಲ್ಲ. ಸೊ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ಗೋಸ್ಕರ ನಿಮ್ಗೆ ಈಸಿಲಿ ಅದನ್ನ ಅರ್ಥ ಆಗಲಿ ಅಂತ ಹೇಳಿ ನಾನು ಇಲ್ಲಿ ನಿಮಗೆ ರೋಸ್ನ ಮತ್ತು ಕಾಲಮ್ಸ್ನ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದೀನಿ. ಸೊ ಇಲ್ಲಿ A into B, ವಿ ಆರ್ ಮಲ್ಟಿಪ್ಲೈಯಿಂಗ್ ಮ್ಯಾಟ್ರಿಕ್ಸ್ A ವಿತ್ ಮ್ಯಾಟ್ರಿಕ್ಸ್ B. ಸೊ R1, R2, R3 ಅನ್ನೋದನ್ನ ಇಲ್ಲಿ ರೋಸ್ ನ ಮೆನ್ಷನ್ ಮಾಡಿದ್ದೀನಿ ವಿತ್ ಆರೋ ಮಾರ್ಕ್ಸ್. ಇದನ್ನ ನಾನು ಏನು ಅಡ್ಡವಾಗಿ ಆರೋ ಮಾರ್ಕ್ಸ್ ನ ಹಾಕಿದ್ದೀನಿ, ಇದನ್ನ ನಾವು ರೋಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನಾವು ಲೈನ್ಸ್ ನಾನು ಆರೋನ ಏನು ಡೈರೆಕ್ಷನ್ ಆಗಿದ್ದೀನಿ ಅದನ್ನ ಕಾಲಮ್ಸ್ ಅಂತ ಹೇಳ್ತೀವಿ. ಸೊ ಮೊದಲನೇ ಮ್ಯಾಟ್ರಿಕ್ಸ್ ಎ ಅಲ್ಲಿ 3 ರೋಸ್ ಇದೆ, ಹಾಗೆ ಎರಡನೇ ಮ್ಯಾಟ್ರಿಕ್ಸ್ ಅಲ್ಲಿ ನಮಗೆ 3 ಕಾಲಮ್ಸ್ ಇದೆ. ಸೊ ಅಲ್ಲಿಗೆ ಫಸ್ಟ್ ಸ್ಟೆಪ್ ನಾನು ಏನು ಹೇಳಿದೆ, ಇಫ್ ವಿ ಹ್ಯಾವ್ ಟು ಮಲ್ಟಿಪ್ಲೈ 2 ಮ್ಯಾಟ್ರಿಸಸ್, the number of columns in the first matrix should be equal to the number of rows in the second matrix. So ಇಲ್ಲಿ ನಾನು ಅದನ್ನ ಏನು ಮಾಡಿದ್ದೀನಿ, ಮೊದಲನೇದಾಗಿ ಎರಡನ್ನ ಮಲ್ಟಿಪ್ಲೈ ಮಾಡಿದ್ರೆ what is the answer we have to get ಅನ್ನೋದನ್ನ I have shown the elements of the matrix as the first element ನ ಇಲ್ಲಿ ನಾವು ಏನು ತಗೊಳ್ತೀವಿ, it should be the element of first row first column ವ್ಯಾಲ್ಯೂ ಬರುತ್ತೆ. ಎರಡನೇದು E1, 2 ಅಂದರೆ ಮೊದಲನೇ ನಂಬರು ರೋನ ರೆಪ್ರೆಸೆಂಟ್ ಮಾಡುತ್ತೆ, ಎರಡನೇ ನಂಬರು ಕಾಲಮ್ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಇಲ್ಲೇನಾಗುತ್ತೆ, ಫಸ್ಟ್ ಎಲಿಮೆಂಟ್ ಆಫ್ ಫಸ್ಟ್ ರೋ ಫಸ್ಟ್ ಕಾಲಮ್, ದ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಎಲಿಮೆಂಟ್, ಫಸ್ಟ್ ರೋ ಥರ್ಡ್ ಕಾಲಮ್ ಎಲಿಮೆಂಟ್. ಎರಡನೇದಲ್ಲಿ ಎರಡನೇ ರೋ ಏನಾಗುತ್ತೆ, ಮೊದಲನೇ ನಂಬರು ರೋನ ರೆಪ್ರೆಸೆಂಟ್ ಮಾಡುತ್ತೆ. ವಿ ಹ್ಯಾವ್ ದ ಎಲಿಮೆಂಟ್ ಆಫ್ ಸೆಕೆಂಡ್ ರೋ ಫಸ್ಟ್ ಕಾಲಮ್, second row second column, second row third column. Then in the third row we'll be having third row element with first column, third row second column, third row third column. So ಇದನ್ನ ನಾನು ಈ ಕ್ಯಾಲ್ಕುಲೇಷನ್ ಪ್ರಾಬ್ಲಮ್ನ ನಾವು ಮಾಡಿದಾಗ ಡೈರೆಕ್ಟಾಗಿ ಕ್ಯಾಲ್ಕುಲೇಷನ್ನ ನಾವು ಮಾಡ್ಬೋದು. ತುಂಬ ವಿದ್ಯಾರ್ಥಿಗಳು ಅದನ್ನು ಮಾಡುವಾಗ ತುಂಬ ತಪ್ಪುಗಳನ್ನ ಮಾಡ್ತಾರೆ. ಸೊ ಅದನ್ನು ಸೆಪ್ರೇಟಾಗಿ ಐ ಹ್ಯಾವ್ ಶೋನ್ ದ ಕ್ಯಾಲ್ಕುಲೇಷನ್. ವಿ ಹ್ಯಾವ್ ದ ಎಲಿಮೆಂಟ್ ಆಫ್ ಫಸ್ಟ್ ರೋ ಫಸ್ಟ್ ಕಾಲಮ್. ಇವಾಗ ನಾವು ಹಂತ ಹಂತವಾಗಿ ಎಲ್ಲ ಎಲಿಮೆಂಟ್ಸ್ನ ಮಲ್ಟಿಪ್ಲೈ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿ ಮೊದಲನೇ ರೋ ಮೊದಲನೇ ಕಾಲಮ್ ಎಲಿಮೆಂಟ್ ಜೊತೆ ಮಲ್ಟಿಪ್ಲೈ ಮಾಡ್ತೀವಿ. ಮೊದಲನೇ ರೋನ ಮೊದಲನೇ ಎಲಿಮೆಂಟ್ನ ಮೊದಲನೇ ಕಾಲಮ್ದು ಮೊದಲನೇ ಎಲಿಮೆಂಟ್ ಜೊತೆ ಮಲ್ಟಿಪ್ಲೈ ಮಾಡ್ತೀವಿ. ಸೊ ಐ ಹ್ಯಾವ್ ಟೇಕನ್ 1 into 14 ಪ್ಲಸ್ ಎರಡನೇ ಎಲಿಮೆಂಟ್ನ ಮೊದಲನೇ ರೋನೇ ಎರಡನೇ ಎಲಿಮೆಂಟ್ನ ಮೊದಲನೇ ಕಾಲಮ್ ಎರಡನೇ ಎಲಿಮೆಂಟ್ ಜೊತೆ ನಾವು ಮಲ್ಟಿಪ್ಲೈ ಮಾಡ್ತೀವಿ.
So we are multiplying the first element of the first row with the first element of the first column. Then add first row, second element of the first row with the second element of the first column. So 1 into 14 plus 4 into 2. 1 into 14 plus 4 into 2. So multiply 1 into 14, we'll get 14 plus 4 into 2, 8. The sum will be equal to 22. Next, the first row, second column element calculation. Again, multiply first row with second column elements. 1 into 5, 1 into 5 plus 4 into 8. 4 into 8. First column, first row element with second column elements. It has been multiplied and added. We have got the answer 37. 1 5s are 5 plus 4 8s are 32, 37. The next element, first row, third column. So we are going to multiply first row with third column elements. ಮೊದಲನೇ ರೋ ಇಂದ ಮೂರನೇ ಕಾಲಮ್ ಎಲಿಮೆಂಟ್ಸ್ ನಾವು ಮಲ್ಟಿಪ್ಲೈ ಮಾಡ್ತೀವಿ. ಸೊ ಮೂರನೇ ಕಾಲಮ್ ನಾವು ಮಲ್ಟಿಪ್ಲೈ ಮಾಡಿದಾಗ 1 into 4 ಮೊದಲನೇ ಎಲಿಮೆಂಟ್ ಜೊತೆನೆ ಮಲ್ಟಿಪ್ಲೈ ಮಾಡ್ತೀವಿ. 1 into 7 plus 4 into 12. 1 into 7 plus 4 into 12, that is equal to 7 plus 58. 48 is equal to 55. ಸೊ ಇಲ್ಲೇನಾಯ್ತು, ನಮಗೆ ಮೊದಲನೇ ಮಲ್ಟಿಪ್ಲೈ ಮಾಡಾದ್ಮೇಲೆ ಮೊದಲನೇ ರೋ ಎಲಿಮೆಂಟ್ಸ್ ಮಲ್ಟಿಪ್ಲಿಕೇಶನ್ ಅಲ್ಲಿ ಸಿಕ್ಕಿದೆ. ಸೊ ಅದಾದ ನಂತರ ನಾವು ಎರಡನೇ ರೋನ ಮಲ್ಟಿಪ್ಲೈ ಮಾಡ್ತಾ ಹೋಗ್ತೀವಿ. ಸೊ ವಿಲ್ ಟೇಕ್ ದ ಸೆಕೆಂಡ್ ರೋ and multiply with first column elements. Again second row, second column elements. Again second row, multiply with third column elements. So the first number specifies as row, the second number specifies it as column. So second row, first column, multiply second row with first column. 7 into 14 plus 5 into 2. So we'll get the answer 108. Then again second row multiplied with second column. 7 into 5 plus 5 into 8. 7 into 5 plus 5 into 8. So after that we are going to multiply the second column with second row with third column. 7 into 7 plus 5 into 12. So we got the second row elements after multiplication. The same way we do it for the third row. Multiply third row with all the three columns. 9 into 14 plus 6 into 2. Next 9 into 5 plus 6 into 8. Then 9 into 7 plus 6 into 12. So we have multiplied all the elements of matrix A and matrix B. So and we have got the answers. Then finally we can write the answer as, therefore multiplication of matrix A into multiplication of matrix B is equal to, row wise answer we have got 22, 37, 55, 108, 75, 109, 138, 93, 135. So this calculation directly you can do in the matrix format A into B, but students what they do is while doing calculations they go wrong. So ಈ ತರ ನೀವು ಮಾಡಿದಾಗ ಏನಾಗುತ್ತೆ, ನಿಮ್ಗೆ ಈಸಿಯಾಗಿ ಕ್ಯಾಲ್ಕುಲೇಷನ್ ಸಮಟೈಮ್ಸ್ ವಿತ್ ಪಾಸಿಟಿವ್ ಅಂಡ್ ನೆಗೆಟಿವ್ ವ್ಯಾಲ್ಯೂಸ್ ಮಲ್ಟಿಪ್ಲಿಕೇಶನ್ ಇಲ್ಲಿ ಕೊಟ್ಟಾಗ ನಿಮಗೆ ಏನ್ ಚಿಹ್ನೆಗಳು ಕೊಟ್ಟಿರುತ್ತೆ ಪ್ಲಸ್ ಮೈನಸ್ ನ ನೀವು ಸಿಂಪ್ಲಿಫೈ ಮಾಡಕ್ಕೆ ಈ ತರ ಮಾಡಿದಾಗ ನಿಮ್ಗೆ ಈಸಿ ಆಗುತ್ತೆ. ಸೊ ಇಲ್ಲಿ ಮಲ್ಟಿಪ್ಲಿಕೇಶನ್ ರೂಲ್ ಆಫ್ ಮ್ಯಾಟ್ರಿಸಸ್ ಏನ್ ಹೇಳುತ್ತೆ, multiplication of A into B is not equal to B into A. The answer what you get when you multiply matrix A and matrix B will not be the same when you multiply matrix B and matrix A. So next I have shown the calculation for matrix multiplication of matrix B into A also. So here again the first step is we have to check whether the number of columns of first matrix is equal to number of rows in the second matrix. So first matrix, how many columns we have? We have 2 columns. We have 3 columns, 1, 2 and 3.
In the second matrix, we have number of columns, rows 1, 2 and 3. So therefore, here the first step is satisfied. The number of columns is equal to number of rows. So here we can multiply matrix A with matrix B with matrix A. So when we are multiplying here, again the order of the matrix changes. When you multiply B and A with the same elements of the matrix, we are going to multiply with the first row and first column. I have taken as elements of first row, first column. The second value, elements of first row, second column. Again in the second row, I have taken the elements of second row, first column. The next value is second row, second column. So ಇದನ್ನ ನೀವು ಮಲ್ಟಿಪ್ಲೈ ಮಾಡಿದಾಗ ಮೊದಲನೇ ರೋನ ಮೊದಲನೇ ಕಾಲಮ್ ಜೊತೆ ಮಲ್ಟಿಪ್ಲೈ ಮಾಡಿದಾಗ ಸೊ ಮೊದಲನೇ ವ್ಯಾಲ್ಯೂ ಏನಿದೆ ಮೊದಲನೇ ರೋ ಅಲ್ಲಿ 14 into 1 ಇಲ್ಲಿ ಬರ್ಕೊಂಡ್ವಿ. ದೆನ್ ಆಡ್ ಎರಡನೇ ಎಲಿಮೆಂಟ್ ಜೊತೆನೆ ಮಲ್ಟಿಪ್ಲೈ ಮಾಡಿ 5 into 7 plus 7 into 9. ಸೊ ಅಲ್ಲಿಗೆ ಮೊದಲನೇ ರೋ ಮತ್ತೆ ಮೊದಲನೇ ಕಾಲಮ್ ಎಲಿಮೆಂಟ್ಸ್ ನ ಎಲ್ಲ ಮಲ್ಟಿಪ್ಲೈ ಮಾಡಾಯಿತು. 14 into 1 plus 5 into 7 plus 7 into 9. So answer will get is 112. Next we have again first row should be multiplied with the second column elements. 14 into 4 plus 5 into 5 plus 7 into 6. So we got the value 14 into 4 plus 5 into 5 plus 7 into 6 is equal to 56 plus 25 plus 42. We got 123. Next you have the second row. The second row has to be multiplied with the second column, first column and second column elements. So ಎರಡನೇ ರೋನ ಮೊದಲನೇ ಕಾಲಮ್ ಎಲಿಮೆಂಟ್ಸ್ ಮತ್ತೆ ಎರಡನೇ ಕಾಲಮ್ ಎಲಿಮೆಂಟ್ಸ್ ಜೊತೆ ನೀವು ಮಲ್ಟಿಪ್ಲೈ ಮಾಡಬೇಕು. ಸೊ ಇಲ್ಲಿ ನೀವೇನು ಮಾಡ್ತೀರಾ 2 into 1 plus 8 into 7 plus 12 into 9 ಮಲ್ಟಿಪ್ಲೈ ಮಾಡಿದಾಗ ನಿಮ್ಗೇನು ಸಿಗುತ್ತೆ ಆನ್ಸರು 166 ಸಿಗುತ್ತೆ. ಮತ್ತೆ ನೀವು ಎರಡನೇ ರೋನ ಎರಡನೇ ಕಾಲಮ್ ಜೊತೆ ಮಲ್ಟಿಪ್ಲೈ ಮಾಡಿದಾಗ ಯು ಹ್ಯಾವ್ 2 into 4 plus 8 into 7 plus 12 into 6. So answer you got is 120. So here the answer 112, 123, 166, 120 ಬಂತು. So ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡುವಾಗ again I am repeating, the first step you have to remember is ನಾವು ಎರಡು ಮ್ಯಾಟ್ರಿಸಸ್ ನ ಮಲ್ಟಿಪ್ಲೈ ಮಾಡುವಾಗ ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್ ಸೇಮ್ ಇದ್ರೆ, if it is a 3x3 matrix, ಒಂದು ಮ್ಯಾಟ್ರಿಕ್ಸ್ ಅಲ್ಲಿ ನಿಮಗೆ ನಂಬರ್ ಆಫ್ ರೋಸ್ ಮತ್ತೆ ನಂಬರ್ ಆಫ್ ಕಾಲಮ್ಸ್ ಒಂದು ಮ್ಯಾಟ್ರಿಕ್ಸ್ ಅಲ್ಲಿ ಏನಿದೆ ಅಷ್ಟೇ ರೋಸ್ ಮತ್ತೆ ಕಾಲಮ್ಸ್ ಇನ್ನೊಂದು ಮ್ಯಾಟ್ರಿಕ್ಸ್ ಅಲ್ಲಿ ಇದ್ರೆ ಅಲ್ಲಿ ನಾವು ಯಾವ ರೂಲ್ ಅಪ್ಲೈ ಮಾಡಲ್ಲ, ವಿ ಕ್ಯಾನ್ ಡೈರೆಕ್ಟ್ಲಿ ಮಲ್ಟಿಪ್ಲೈ. ಬಟ್ ವೆನ್ ದ ರೋಸ್ ಅಂಡ್ ಕಾಲಮ್ಸ್ ಆರ್ ಡಿಫ್ರೆಂಟ್, ದ ಫಸ್ಟ್ ಥಿಂಗ್ ನಾವು ಚೆಕ್ ಮಾಡಬೇಕಾಗಿರೋದೇನು, ಮೊದಲನೇ ಮ್ಯಾಟ್ರಿಕ್ಸ್ ಅಲ್ಲಿರೋ ಕಾಲಮ್ಸು ಎರಡನೇ ಮ್ಯಾಟ್ರಿಕ್ಸ್ ಅಲ್ಲಿರೋ ರೋಸು ಈಕ್ವಲ್ ಆಗಿರಬೇಕು. ಆ ಈಕ್ವಲ್ ಇದ್ದಾಗ ಮಾತ್ರ ನಾವು ಮಲ್ಟಿಪ್ಲೈ ಮಾಡೋಕ್ಕಾಗುತ್ತೆ. ಸೊ ಮಲ್ಟಿಪ್ಲಿಕೇಶನ್ ಅಲ್ಲಿ ಎರಡು ಮ್ಯಾಟ್ರಿಸಸ್ನ ನಾವು ಮಲ್ಟಿಪ್ಲೈ ಮಾಡೋದೊಂದಿರುತ್ತೆ, ಇನ್ನೊಂದು ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಇರುತ್ತೆ. ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಅಲ್ಲಿ ಒಂದೇ ವ್ಯಾಲ್ಯೂ ಇಂದ ಎಲ್ಲ ಎಲಿಮೆಂಟ್ಸ್ ಆಫ್ ದ ಮ್ಯಾಟ್ರಿಕ್ಸ್ ನ ನಾವು ಮಲ್ಟಿಪ್ಲೈ ಮಾಡ್ತೀವಿ. ಸೊ ಇಲ್ಲಿ ಇನ್ನೊಂದು ಎರಡನೇ ಸ್ಟೆಪ್ ನಾವು ಇಲ್ಲಿ ಏನು ಅರ್ಥ ಮಾಡ್ಕೊಳ್ತೀವಿ, ಎನಿ ಮ್ಯಾಟ್ರಿಸಸ್ ಅಂದ್ರೆ ಎರಡು ಮ್ಯಾಟ್ರಿಸಸ್ ನಾವೇನು ಮಲ್ಟಿಪ್ಲೈ ಮಾಡ್ತೀವಿ, ಇಫ್ ಎ ಆ್ಯಂಡ್ ಬಿ ನಾವು ಮಲ್ಟಿಪ್ಲೈ ಮಾಡಿದ್ರೆ ಅದೇ ಬಿ ಮತ್ತೆ ಎ ನ ಮಲ್ಟಿಪ್ಲೈ ಮಾಡಿದಾಗ ನಮ್ಗೆ ಬರೋ ಉತ್ತರ ಸೇಮ್ ಇರಲ್ಲ. ದ ನಂಬರ್ ಆಫ್ ರೋಸ್ ಅಂಡ್ ನಂಬರ್ ಆಫ್ ಕಾಲಮ್ಸ್ ಚೇಂಜಸ್. ದಟ್ ಮೀನ್ಸ್ A into B is not equal to B into A. ಸೊ ಈ ಮ್ಯಾಟ್ರಿಸಸ್ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಇದನ್ನ ನಿಮ್ಗೆ ಅರ್ಥ ಆಗಿದೆ ಅನ್ಸ್ಕೊಳ್ತೀನಿ. ಓಕೆ, ಥ್ಯಾಂಕ್ ಯು.